ಕಾವೇರಿ ನೀರು ಹರಿಸುವ ವಿಚಾರವಾಗಿ ದೆಹಲಿಯಲ್ಲಿ ಸಿಡಬ್ಲ್ಯೂಎಂಎ ಕಚೇರಿಯಲ್ಲಿ ಈಗ ಸಭೆ ಆರಂಭವಾಗಿದೆ. ಸಿಡಬ್ಲ್ಯೂಎಂಎ ಸಭೆಯಲ್ಲಿ ಚರ್ಚೆ ಆಗುತ್ತೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ವಿಚಾರ ದೆಹಲಿಯಲ್ಲಿ ಸಿಡಬ್ಲ್ಯೂಎಂಎ ಕಚೇರಿಯಲ್ಲಿ ಸಭೆ ಆರಂಭ. ಸಿಡಬ್ಲ್ಯೂಎಂಎ ಸಭೆಯಲ್ಲಾದ್ರೂ ರಾಜ್ಯಕ್ಕೆ ಸಿಗುತ್ತಾ ನ್ಯಾಯ? ಹಿಂದಿನಂತೆ ಸಿಡಬ್ಲ್ಯೂಆರ್ಸಿ ಶಿಫಾರಸು ಪಾಲನೆಗೆ ಸೂಚಿಸುತ್ತಾ? ಹಾಗಾದ್ರೆ ರಾಜ್ಯದ ಪರ ವಾದ ಮಂಡಿಸಲಿರುವ ಅಧಿಕಾರಿಗಳು, ಪ್ರಬಲವಾದ ಮಂಡಿಸಲು ಸೂಚಿಸಿರುವ ಸಿಎಂ ಡಿಕೆ ಶಿವಕುಮಾರ್. ಸಭೆಯಲ್ಲಿ ರಾಜ್ಯದಿಂದ ಗೌರವ್ ಗುಪ್ತಾ, ಕಾವೇರಿ ನೀರಾವರಿ ನಿಗಮ ಎಂಡಿ ಮಹೇಶ್ ಕೂಡ ಭಾಗಿಯಾಗಿದ್ದಾರೆ. ತಮಿಳುನಾಡಿನಿಂದ ನೀರಾವರಿ ಕಾರ್ಯದರ್ಶಿ ಪ್ರಶಾಂತ್, ಕಾವೇರಿ ತಾಂತ್ರಿಕ ಸಮಿತಿ ಅಧ್ಯಕ್ಷ ಸುಬ್ರಹ್ಮಣ್ಯ ಕೂಡ ಭಾಗಿಯಾಗಿದ್ದಾರೆ. ಸಿಡಬ್ಲ್ಯೂಆರ್ಸಿ ಶಿಫಾರಸು ಅನುಷ್ಠಾನಕ್ಕೆ ಸಂಬಂಧಿಸಿ ಈ ಒಂದು ಸಭೆಯಲ್ಲಿ ಚರ್ಚೆಯಾಗುತ್ತೆ. ಈ ಬಾರಿಯಾದ್ರೂ ಅಧಿಕಾರಿಗಳು ಪ್ರಬಲವಾದವನ್ನ ಮಂಡಿಸ್ತಾರಾ? ಹಾಗಾದ್ರೆ ಕಾವೇರಿ ಕಣಿವೆಯ ರೈತರಿಗೆ ಸಿಗುತ್ತಾ ನ್ಯಾಯ? ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ವಿಚಾರವಾಗಿ ಇವತ್ತು ದೆಹಲಿಯಲ್ಲಿ ಸಿಡಬ್ಲ್ಯೂಎಂಎ ಕಚೇರಿಯಲ್ಲಿ ಈಗ ಆಲ್ರೆಡಿ ಮೀಟಿಂಗ್ ಸ್ಟಾರ್ಟ್ ಆಗಿದೆ. ಸೊ ಈ ಮೀಟಿಂಗ್ ಅಲ್ಲಿ ಯಾವ ರೀತಿ ಚರ್ಚೆಯನ್ನ ಮಾಡ್ತಾರೆ? ಸಿಡಬ್ಲ್ಯೂಎಂಎ ಸಭೆಯಲ್ಲಾದ್ರೂ, ಅಂದ್ರೆ ಈಗ ಎಟ್ ಪ್ರೆಸೆಂಟ್ ನಡೀತಿರುವ ಸಭೆಯಲ್ಲಾದ್ರೂ ನಮ್ಮ ಕರ್ನಾಟಕಕ್ಕೆ ಕಾವೇರಿ ಪರವಾಗಿ ನ್ಯಾಯ ಸಿಗುತ್ತಾ? ಹಿಂದಿನಂತೆ ಸಿಡಬ್ಲ್ಯೂಆರ್ಸಿ ಶಿಫಾರಸು ಪಾಲನೆಗೆ ಸೂಚನೆಯನ್ನ ಏನಾದ್ರೂ ಕೊಡುತ್ತಾ? ಇನ್ನು ರಾಜ್ಯದ ಪರ ವಾದವನ್ನ ಮಂಡಿಸಲಿದ್ದಾರೆ ಅಧಿಕಾರಿಗಳು. ಸೊ ಈ ಒಂದು ವಾದದಲ್ಲಿ, ಪ್ರಬಲ ವಾದದಲ್ಲಿ ಯಾವ ರೀತಿಯನ್ನ ಮಂಡನೆ ಮಾಡ್ತಾರೆ, ಹಾಗೆ ಪ್ರಬಲವಾದ ಮಂಡಿಸುವಂತೆ ಡಿಕೆ ಶಿವಕುಮಾರ್ ಕೂಡ ಸೂಚನೆಯನ್ನ ಸಹ ಕೊಟ್ಟಿದ್ದಾರೆ. ಸೊ ನಮಗಿವತ್ತು ಎಟ್ ಪ್ರೆಸೆಂಟ್ ಹೈ ವೋಲ್ಟೇಜ್ ಅಂತ ಹೇಳ್ಬೋದು, ಯಾಕಂದ್ರೆ ಹೈ ವೋಲ್ಟೇಜ್ ಮೀಟಿಂಗ್ ಸಹ ನಡೀತಾ ಇದೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ವಿಚಾರವಾಗಿ ಸಿಡಬ್ಲ್ಯೂಎಂಎ ಸಭೆ ಈಗ ಸ್ಟಾರ್ಟ್ ಆಗಿದೆ. ದೆಹಲಿಯ ಕಚೇರಿಯಲ್ಲಿ ಈ ಒಂದು ಮೀಟಿಂಗ್ ನಡೀತಾ ಇದೆ. ಇವತ್ತು ಗೊತ್ತಾಗುತ್ತೆ, ನಿರ್ಧಾರವಾಗುತ್ತೆ ಯಾವ ರೀತಿಯಲ್ಲಿ ಈ ಒಂದು ಚರ್ಚೆ ಆಗಿ ನ್ಯಾಯ ಸಿಗುತ್ತೆ ಅನ್ನೋದು ನಿರ್ಧಾರವಾಗುತ್ತೆ. ಸೊ ಡಿಕೆ ಶಿವಕುಮಾರ್ ಅವರು ಕೂಡ ಸೂಚನೆಯನ್ನ ನೀಡಿದ್ದಾರೆ, ಪ್ರಬಲವಾಗಿ ವಾದವನ್ನ ಮಂಡಿಸಬೇಕು ಅಂತ ಹೇಳಿ. ಕಾದ್ ನೋಡೋಣ ಯಾವ ರೀತಿಯಲ್ಲಿ ನಮ್ಮ ರಾಜ್ಯಕ್ಕೆ ನ್ಯಾಯ ಸಿಗುತ್ತೆ ಕಾವೇರಿ ವಿಚಾರದಲ್ಲಿ ಅಂತ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೆಹಲಿ ಕರೆಸ್ಪಾಂಡೆಂಟ್ ಆದಂತಹ ರವಿ. ರವಿ, ಈಗಾಗಲೇ ಸಿಡಬ್ಲ್ಯೂಆರ್ಸಿ ಮೀಟಿಂಗ್ ಸ್ಟಾರ್ಟ್ ಆಗಿದೆ. ಸೊ ಈ ಒಂದು ಸಭೆಯಲ್ಲಿ ಯಾವ ರೀತಿ ಚರ್ಚೆ ಆಗುತ್ತೆ, ಹೇಗೆ ವಾದವನ್ನು ನಮ್ಮ ರಾಜ್ಯದ ಪರ ಮಂಡಿಸಲಿದ್ದಾರೆ? ಯಾಕಂದರೆ ಆಲ್ರೆಡಿ ಡಿ ಕೆ ಶಿವಕುಮಾರ್ ಅವರು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ, ನಮ್ಮ ಕಡೆ ವಾದವನ್ನು ಪ್ರಬಲವಾಗಿ ಮಂಡಿಸಬೇಕು ಅಂತ. ಹೀಗಾಗಿ ಯಾವ ರೀತಿಯಲ್ಲಿ ಇರುತ್ತೆ ಈ ಒಂದು ಸಭೆ, ಹಾಗೆ ಈ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಗುತ್ತೆ? ಈಗ ಸಿಡಬ್ಲ್ಯೂಎಂಎ ಮೀಟಿಂಗ್ ಕೂಡ ಆರಂಭವಾಗಿದ್ದು, ತಮಿಳುನಾಡು ಕಾವೇರಿ ನೀರು ಹರಿಸುವ ವಿಚಾರವಾಗಿ ನಿನ್ನೆ ಕೂಡ ಮೀಟಿಂಗ್ನಲ್ಲಿ 9,000 ಕ್ಯೂಸೆಕ್ ನೀರನ್ನು ಬಿಡಬೇಕೆಂದು ತಮಿಳುನಾಡು ಹೇಳಿದ್ದು ಆಗಲ್ಲ. ಐ ಥಿಂಕ್ ಟೆಕ್ನಿಕಲ್ ಪ್ರಾಬ್ಲಮ್ ಇರಬಹುದು, ಸೊ ನೆಟ್ವರ್ಕ್ ಇಶ್ಯೂ ಇರುತ್ತೆ. ಸೊ ಈಗಾಗಲೇ ಸಿಡಬ್ಲ್ಯೂಎಂಎ ಮೀಟಿಂಗ್ ಸ್ಟಾರ್ಟ್ ಆಗಿದೆ. ಸೊ ಈ ಒಂದು ಮೀಟಿಂಗ್ ಅಂದರೆ ಈ ಒಂದು ಸಭೆಯಲ್ಲಿ
ತಮಿಳುನಾಡು ಹಾಗೆ ಕರ್ನಾಟಕ ಇಬ್ಬರ ಪರವಾಗೂ ಕೂಡ ಅಲ್ಲಿ ಅಧಿಕಾರಿಗಳು ಇದ್ದಾರೆ. ಸೊ ಅಲ್ಲಿ ಪ್ರಬಲವಾದ ವಾದ ಮಂಡನೆ ಆಗುತ್ತೆ, ತಮಿಳುನಾಡು ವರ್ಸಸ್ ಕರ್ನಾಟಕ. ಸೊ ಕಾವೇರಿ ಯಾರ ಪಾಲು ಎಷ್ಟಾಗ್ತಾಳೆ ಅನ್ನೋದು ಈ ಒಂದು ಸಭೆಯಲ್ಲಿ ಇವತ್ತು ಚರ್ಚೆ ಆಗುತ್ತೆ. ನಮ್ಮ ಕರ್ನಾಟಕಕ್ಕೂ ಇದು ಹೈ ವೋಲ್ಟೇಜ್ ಮೀಟಿಂಗ್ ಆ್ಯಂಡ್ ತಮಿಳುನಾಡಿಗೂ ಆಲ್ಸೋ ಹೈ ವೋಲ್ಟೇಜ್ ಮೀಟಿಂಗ್. ಇದು ಈಗಾಗಲೇ ಸ್ಟಾರ್ಟ್ ಆಗಿದೆ CWMA. ಈ ಸಭೆಯಲ್ಲಾದರೂ ಅಂದರೆ ಇವತ್ತು ನಡೀತಿರುವ ಸಭೆಯಲ್ಲಾದರೂ ನಮ್ಮ ರಾಜ್ಯಕ್ಕೆ ಏನಾದರೂ ನ್ಯಾಯ ಸಿಗುತ್ತಾ? ಯಾಕಂದರೆ ಆ ಒಂದು ನ್ಯಾಯ ಸಿಗಬೇಕು ಅನ್ನುವಂತಹ ಕಾತುರದಲ್ಲಿ ಕರ್ನಾಟಕದ ಮಂದಿ ಇದ್ದಾರೆ. ಯಾಕಂದರೆ ಆಲ್ರೆಡಿ ಇವಾಗ ಮತ್ತೆ ಮಳೆ ಕಡಿಮೆ ಆಗ್ತಾ ಇದೆ. ಮಳೆ ಕಡಿಮೆ ಆದಾಗ ನೀರು ಕಡಿಮೆ ಆಗುತ್ತೆ. ನೀರು ಕಡಿಮೆ ಆದರೆ ನಮಗೆ ನೀರಿಲ್ಲ ಅಂದರೆ ಇನ್ನು ತಮಿಳುನಾಡಿಗೆ ನಾವು ಹೇಗೆ ನೀರು ಹರಿಸೋಣ? ಸೊ ಈ ಹಿಂದೆ ಸಭೆಯಲ್ಲೂ ಕೂಡ ನಮಗೆ ಇದೇ ರೀತಿಯ ನ್ಯಾಯ ಸಿಕ್ಕಿರಲಿಲ್ಲ. CWMA ಮೀಟಿಂಗ್ ಆಯಿತು, ಸೊ ಒಂದಷ್ಟು TMC ನೀರನ್ನ ಬಿಡಬೇಕು ಅಂತ ಆಯಿತು, ಆದೇಶನ ಹೊರಡಿಸಿದ್ರು. ಆದರೆ ಇವತ್ತು ನಡೀತಿರುವಂತಹ CWMA ಸಭೆಯಲ್ಲಿ ಯಾವ ರೀತಿ ಚರ್ಚೆ ಆಗುತ್ತೆ, ಪರ ವಿರೋಧ ಚರ್ಚೆಗಳು ಹೇಗಾಗುತ್ತೆ, ಹಾಗೆಯೇ ಇವತ್ತು ನ್ಯಾಯ ಸಿಗುತ್ತಾ ಅಂತ ಕಾದು ನೋಡಬೇಕಾಗಿದೆ.